ಯವ್ವ ವಡ ಯಾವಾಗ ಮಾಡಿದ್ವಿ? ನಾನು ಕೊಟ್ಟೇ ಇಲ್ಲಲ್ಲ, ನೀನು ಒಬ್ಬಕ್ಕೆ ತಿನ್ನಕತ್ತಿ. ಹ್ಞೂ ಇವ ಅದು ಯಾಕ ತಿನ್ಬೇಕನ್ಸ್ತವ ಇವ. ಹಂಗಾಗಿ ಮಾಡ್ಕೊಂಡೆ. ನೀನು ಕಾಯ್ಬೇಕಂದ್ರೆ ನೀನು ಹಂಗಾದ್ರೆ ಬರ್ತೀಯಲ್ಲ, ಬಂದಾಗ ಕೊಟ್ಟಾತ್ ಬಿಡು ಅಂತಂದು ಮತ್ತೆ ಅಲ್ಲೇ ಒಳಗದ ನೋಡು, ಹೋಗಿ ತಗೋ ಹೋಗು. ಇಲ್ಕಂದ್ರಾಗ ಒಂದು ತಗೋ ಬಾ. ಒಂದು 6 ಹಾಕ್ಕೊಂಡಿನಿ. ಮತ್ತೆ ತಿನ್ಬಾ. ಬ್ಯಾಡ ಬಿಡ್ಬೆ, ನಾನು ಭಾಳ ಡಯಟ್ ಮಾಡ್ಬೇಕಂತ ಮಾಡೀನಿ. ಇನ್ನು ಮ್ಯಾಗ ಕರ್ದಿದ್ದು ಸಕ್ರೆ ಒಟ್ಟ ಸಿಹಿ ಪದಾರ್ಥ ಕರ್ದಿದ್ದ ಪದಾರ್ಥ ತಿನ್ನಬಾರ್ದು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿನ. ಒಟ್ಟ ತೆಳ್ಳಗಾಗಬೇಕು, ಅದ್ರ ಸಂಬಂಧ ಇನ್ನು ಮ್ಯಾಗ ಇದನ್ನೇನು ತಿನ್ನಲ್ಲ, ನೀನೇ ತಿಂದು ಇನ್ನೊಂದು ದಪ್ಪ. ಅಲ್ಲ ಸ್ನೇಹಿ, ಇವೆಲ್ಲ ತಿಂದ್ರೆ ದಪ್ಪಕ್ಕರ ಏನಂದ್ರೆ? ಹ್ಞೂ ಮತ್ತೆ ಇದು ಬಜ್ಜಿ ಮತ್ತು ಅದ್ರಾಗ ಇದು ಮೇನ್ ಇದು ಏನಿದು ವಡ. ಎದ್ರು ಮಾಡಿ ಹೇಳಿ ವಡ ಇವು. ಎದ್ರು ಯಾಕೆ ಮಾಡಲಿ, ಒಟ್ಟು ಎಣ್ಣಿದೆ ಇಲ್ಲ ಭಾಳ ಹಿಡ್ಕೊಳುತ್ತೆ. ಉದ್ದಿನ ಬೇಳೆ ಅದು ಅಂದ್ರೆ ಎಣ್ಣೆ ಭಯಂಕರ ಹಿಡ್ಕೊಳುತ್ತೆ. ನಮ್ಮ ಗೆಳತಿ ಮಮ್ಮಿ ಹೇಳ್ತಿದ್ಲು, ಅವರು ಅವ್ರ ಮಮ್ಮಿ ಒಟ್ಟ ಏನು ತಿನ್ನಂಗಿಲ್ಲ, ಭಾಳ ಡಯಟ್ ಮೇಂಟೈನ್ ಮಾಡ್ತಾರೆ. ಅವ್ರ ಫಿಗರ್ ನೋಡಬೇಕು ಯಾವ ಪರಿ ಐತಿ ಗೊತ್ತಾನು, ತೆಳ್ಳಗ ಸೀರೆ ಉಟ್ರಂದ್ರೆ ಅಷ್ಟು ಚಂದ ಕಾಣ್ತಾರೆ. ಇನ್ನ ಸಣ್ಣ ಹುಡುಗಿಗಿತ ಕಾಣ್ತಾರೆ ಬೇವರು. ಕೇಳಿದ್ನೇನು, ಇಲ್ಲ ನಾನು ಏನು ಕರೆದಿದ್ದು ಮತ್ತು ಸಿಹಿ ಪದಾರ್ಥ ಏನು ತಿನ್ನಂಗಿಲ್ವಾ, ನಾವು ಬರೀ ಚಪಾತಿ ಅನ್ನ ಅದು ಅಷ್ಟೇ ತಿಂತೀವಿ ಅಂತ ಹೇಳಿದ್ರು ಅವರು. ಹಂಗಾಗಿ ನಾನು ಇನ್ಮೇಲಿಂದ ಏನೂ ತಿನ್ನಂಗಿಲ್ಲ. ನೆನಪಾತ್ ನೋಡು, ಇಲ್ಲಿಕಂತ ತಿಂದುಬಿಡ್ತಿದ್ದೆ. ಬೇಡವಾ ನೀನೇ ತಿನ್ನು, ನಾನು ಹೋಗ್ತೀನಿ. ಯಾಕ ಅಪ್ಪ ಎಲ್ಲಿ ಹೋಗ್ಯಾರ? ಯವ್ವ ಅಪ್ಪ ಎಲ್ಲಾರು ಹೋಗ್ಲಿ ಯವ್ವ ಅಂದ್ರೆ ನಾನು ದಪ್ಪ ಆಗಿಬಿಡ್ತೀನಿ ಏನು ತಿಂದ್ರೆ. ಬೇಡವ, ಇವತ್ತೊಂದಿನ ತಿಂತೀನಿ, ನಾಳೆಯಿಂದ ಬರೀ ರೊಟ್ಟಿ ಪಲ್ಯ ಅನ್ನ ಸಾರು ಇಷ್ಟ ಮಾಡ್ತೀನಿ. ಇನ್ಮೇಲೆ ತಿನ್ನೋದ ಬೇಡ. ಯಾಕೆ ನೀನು ಯಾಕೆ? ನೀನು ಆರಾಮ್ ತಿಂದು ಉಂಡು ಚಂದಾಗಿರು, ನಿನಗೆ ಯಾಕೆ ಬೇಕು? ನೀನು ತೆಳ್ಳಗನ ಇದೆಯಲ್ಲ. ನಿಮ್ಮ ಗೆಳತಿ ತಾಯಿ ಬಾರಿ ತೆಳ್ಳಗದ ಅಂತ ನೀನೇ ಹೇಳಿದಿ, ಅಷ್ಟು ಚಂದದ ಅಂತ. ಯಾಕೆ ನಿನ್ನ ಗೆಳತಿ ಬಂದ್ಲಂದ್ರೆ ನಾನು ಹೊಗಳೋದು ಬೇಡನು? ಸ್ನೇಹಾರ ಅವ್ವ ಎಷ್ಟು ಚಂದದ ಅಂತಂದು ನೋಡಿಕಿ ಹೆಂಗದ ಮಂದಿ ತಾಯಿದಾರನಾದ್ರೆ ನೀನು ನನ್ನ ಮುಂದೆ ಹೊಗಳ್ಬಹುದು. ನಾನಾದ್ರೆ ಹಂಗತೆ ಚಂದಾಗಿರ್ಬಾರ್ದು, ತಿಂದು ದಪ್ಪಾಕಿ ಅವಲಾಕಿ ಇದು ಮಲ್ಲಮ್ಮಕ್ಕ ಹಂಗಿರ್ಬೇಕನ? ಬಾರಿ ಹೇಳ್ಬಿಟ್ಟಿ. ಇಲ್ಲ ಇವತ್ತೊಂದಿನ ತಿಂತೀನಿ, ನಾಳೆಯಿಂದ ನಾನು ಎಲ್ಲ ಬಿಟ್ಬಿಡ್ತೀನಿ. ನಿಮ್ಮಪ್ಪ ಹೊರಗೆ ಹೋಗಿದ್ದ, ಬರ್ತಾನೇನು ಹೊಲಕ್ಕೆ ಹೋಗ್ತೀನಿ ಮುಂಜಾನೆ ಅಂತೇಳಿ ಹೋಗಿದ್ದ, ಬರ್ತಾನೇನು ಈಗ ಬಂದಂದ್ರೆ ಅವಂಗೆ ಕೊಡ್ತೀನಿ ತಿಂದಿದ್ದು. ಏನಾರ ಮಾಡ್ರವ, ನಾವು ಹೋಗ್ತೀನಿ ಸಂಗೀತಂಗ ಕಡೆ ಹೋಗಿ ನಾನು ನೋಟ್ಸ್ ಇಸ್ಕೊಂಡಾಳ. ಬರಿತೀನಿ ಅಂತ ಏನು ಬರೀದಿಲ್ಲ ಬಿಡೋದಿಲ್ಲ, ಇಸ್ಕೊಳ್ಳೋದು ಹೋಗಿ ಕುಂದ್ರೋದು. ಹೋಗಿ ಇಸ್ಕೊಂಡ್ಬರ್ತೀನಿ ಬೇವ, ನೀವು ತಿನ್ನು. ಅಪ್ಪ ಅಂದಂದ್ರೆ ಹೇಳ ಮತ್ತೆ ಎಲ್ಲಿ ಹೋಗ್ಯಾಳ ಅಂತೇಳಿ ಹುಡ್ಕೋತ್ ಕುಂದಿರ್ತಾನೆ, ಅದ್ರ ಸಂಬಂಧ ಕೇಳಿದೆ. ಏನವ ಸ್ನೇಹ, ಏನ ಅಪ್ಪನಾಕತಿ? ಯಾಕೆ ಎಲ್ಲಿಗೆ ಹೋಗ್ಬೇಕಂತ ಹೇಳಕತ್ತೀಯಲ್ಲ, ಎಲ್ಲಿಗೆ ಹೋಗ್ಬೇಕು? ಅಪ್ಪನ ಇಲ್ಲ, ಆಕಿ ಸಂಗೀತರ ಮನೆಗೆ ಹೋಗ್ತೀನಿಯಪ್ಪ, ಒಂದಿಟ್ಟು ನೋಟ್ಸ್ ಇಸ್ಕೊಂಡ್ ಬರ್ಬೇಕಾ, ಅದಕ್ಕೆ ಮತ್ತೆ ನೀ ಹಿಂದಾಗಡೆ ಹುಡುಕೋತ ಕುಂದಿರ್ತಿಲ್ಲ, ಎಲ್ಲಿ ಹೋದ್ಲು ಅಂತೇಳಿ ಕಿರಿಕಿರಿ ಮಾಡ್ತಿ. ಅದ್ರ ಸಂಬಂಧ ಹೇಳಬೇಕಂತೇಳಿ ಕೇಳಿ ಅವಾಗ. ಇಲ್ಲ ಹೊರಗೆ ಹೋಗಿರ್ಬೇಕು, ಇಲ್ಲ ಹೊಲಕ್ಕೆ ಹೋಗಿರ್ಬೇಕಂತಂದ್ರೆ ಅದಕ್ಕೆ ನಿಂತು ನೋಡಿ. ಯಪ್ಪ ಸಂಗೀತರ ಮನೆಗೆ ಹೋಗ್ಬಿಡ್ತೀನಿ. ಆಯ್ತವೆ ಹೋಗ. ಒಂದು ಸ್ವಲ್ಪ ಹೊತ್ತಾಗತ್ತೆ ಬರೋದು. ಮತ್ತೆ ಎಲ್ಲಿ ಹೋದ್ಲು ಅಂತೇಳಿ ಕುಂದ್ರಬೇಡ. ನೀವಿಬ್ರು ಗಂಡ ಹೆಂಡತಿ ಹಂಗಾದ್ರೆ ಬರೀ ಹವ್ವಾರದ ಮಾಡ್ತೀರಿ, ಅದಕ್ಕೆ ಹೇಳಿ ನೀವು ಸ್ವಲ್ಪ ಹೊತ್ತಾಗತ್ತೆ. ಆಯ್ತಾಳ, ಹುಷಾರಾಗಿ ಹೋಗ್ಬಾ. ಏನ ಮಾಡಿಯಲ್ಲ ವಡ ಮಾಡಿಯೇನ? ಅಲ್ಲಲೇ ಒಂದು ತಿಂಗಳದಾಗ 5 ಕಿಲೋ ಎಣ್ಣೆ ಖಾಲಿ ಮಾಡ್ತಿ ಇದಕ್ಕಾನ? ಇಂಥದ್ದು ಮಾಡ್ಕೊಂಡು ತಿನ್ನಾಕ. ಈಗ ನೋಡಿ ಬಿತ್ತೀನಿ, ಮಳೆ ಇಲ್ಲ, ಎಲ್ಲಿ ಬರಗಾಲ ಬರುತ್ತಾ ಏನ, ಅದೊಂದು ಚಿಂತೆ ಹತ್ತಿ ಬಿಟ್ಟೈತಿ. ಸಾಲ ಮಾಡಿ ಬಿತ್ತೀನಿ. ಓ ಮಾರಾಯ, ನನಗಂತರೂ ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಎಲ್ಲಿ ಇನ್ನೇನು ಪಟೇಲ್ರ ಮನೆಗೆ ಕೆಲ್ಸಕ್ಕೆ ಹೋಗೋದಾಗುತ್ತಾ ಏನೋ? ಹೋಗೋದು ಬಿಟ್ಟಿದ್ದೆ. ಏನು ಕೂಲಿ ಕೆಲಸ ಮಾಡೋದು, ಅವ್ರ ಮನ್ಯಾಗ ಹೆಣ್ಣಿ ಕಸ ಬೆಳೆದು ಅದು ಮಾಡೋದು, ನೀ ಹಾಲು ಕರಿದು ಅದು ಮಾಡ್ಬೇಕಿತ್ತು. ಬೇಡ ಬಿಡು, ನಮ್ದು ಹೊಲ್ದಾಗ ಮಾಡ್ಕೊಂಡು ತಿಂದ್ರೆ ಅಂತಂತೇಳಿ ಸರಿ ಏನೋ ಚಂದಾಗ ಬಿತ್ತೀನಪ್ಪ. ಈ ಮಳೆ ಇಲ್ಲ, ಏನು ಮಾಡ್ಬೇಕು ಶಾಂತಿ ಒಂದು ತಿಳಿಯಾಕತ್ತಿಲ್ಲ. ಯಪ್ಪ ಈಗ ನಡೆದಿದ್ದು ನೋಡಿದ್ರೆ ಏನು ಮಳೆ ಆಗುತ್ತೆ? ಈ ಪರಿ ಪಾಪಗಳು ಜಾಸ್ತಿ ಆಗಿಬಿಟ್ಟವು ಭೂಮಿ ಮೇಲೆ. ಎಲ್ಲಿ ನೋಡ್ತೀಯ ಅಲ್ಲಿ ಅವ್ರನ್ನ ಸಾಯಿಸಿದ್ರು, ಇವ್ರನ್ನ ಸಾಯಿಸಿದ್ರು. ಹೋಗೋ ಹೊತ್ನಾಗ ಹುಡುಗಿನ ಸಾಯಿಸಿದ್ರು, ಹುಬ್ಳ್ಯಾಗ ನೋಡಿ ಕಚ ಚುಚ್ಚಿ ಅಲ್ಲಿ ಸಾಯಿಸಿದ್ರು. ಮೊನ್ನೆ ಯಾವುದೋ ದೇಶ ಅಂತಾರಪ್ಪ, ನಮ್ಗದು ಅನ್ನಕ್ಕೆ ಬರಂಗಿಲ್ಲ, ಯಾವ ಊರ ಏನೋ ಗೊತ್ತಿಲ್ಲ. ಇದ ಫೋನ್ಯಾಗ ಬಂದು ತೋರ್ಸಕತ್ತಿತ್ತು ಸ್ನೇಹಿ. 13 ವರ್ಷದ ಹುಡುಗಿನ ಮ್ಯಾಲೆ 32 ಮಂದಿ ಅಂತ. ಅವ್ರು ನೋಡಿ ಕಡದ್ರ 3 ತುಂಡು ಹಾಕ್ತಾರ, ಅಂತಿಂತ ದಪ್ಪ ಅದಾರ ಅಂತ ಹುಡುಗಿನ ಕೆಡ್ಸಿದ್ರ ಅಂತ ನೋಡ ನೀನು. ಯಾವುದೋ ಹೋಟೆಲ್ನಾಗ ಆಟೋದಾಗ ಹೋಗ್ಬಿಟ್ಟು ಬಂದಿದ್ದಂತ. ಅವನಿಗೆ ಮಗಳು ಯಾರು ಇದ್ದಿದ್ದಿಲ್ಲ, ಅವನಿಗೆ ಹೆಂಡತಿ ಮಕ್ಕಳು ತಮ್ಮ ಮಕ್ಕಳು ಒಯ್ದು ಹಿಂಗೆ ಬಿಡು ಅಂದ್ರೆ ಬಿಡ್ತಾರನ? ಏಪ್ಪ ಕೇಳಿ ಅವಳನ್ನ ಬಂದ್ಬಿಡ್ತಪ್ಪ. ಯಪ್ಪ ನನಗಂತರೂ ಯಪ್ಪ ಹೆಣ್ಮಕ್ಳನ್ನ ಮನೆಗೆ ಬಂದು ಮುಟ್ಟುತ್ತಾನೂ ಸಮಾಧಾನ ಇಲ್ಲ. ಅದಕ್ಕೆ ನಮ್ಮನ್ನ ಸಣ್ಣವರಿದ್ದಾಗ ಲಗ್ನ ಮಾಡಿಬಿಡ್ತಿದ್ರು. ನಮ್ಮನೆ ಯಾವ ಸಾಲಿನ ಬೇಡ ಸಮುದಾನ ಬೇಡ, ಲಗ್ನ ಮಾಡ್ಕೊಂಡು ಹೋರಿ ಅಂತಂದು ಇಂಥದಕ್ಕೆ ಲಗ್ನ ಮಾಡಿ ದಬ್ಬ ಬಿಡ್ತಿದ್ರು ಅನ್ಸುತ್ತೆ. ಸಂಜೆಗನ ನಮ್ಮನ್ನ ಹೊರಗೆ ಬಿಡ್ತಿದ್ದಿಲ್ಲ.
ಈಗ ಚಂದಾಗ ಮಕ್ಕಳು ಸ್ವತಂತ್ರವಾಗಿ ಅಡ್ಡಾಡಿ ಚಂದ ಕಲ್ತು ತಮ್ಮ ಕಾಲ ಮೇಲೆ ತಾವು ನಿಂದಿರ್ಲಿ ಅಂತೇಳಿ ಮಾಡಿದ್ರೆ ಈಗ ಇಂಥವು ಹೇಳ್ತೀನು ಗಂಡಸರು ಹಿಂಗತೆ ಮಾಡ್ತಾವೆ ನೋಡು. ಹಾಂ ಒಂದಿಟ್ಟು ಮನುಷ್ಯತ್ವ ಬೇಡ ಅವ್ರಿಗೆ ಏನಿಲ್ಲ ಅಂತ ಆಗಿಂದ ಕಟ್ ಮಾಡಿ ಖಾರ ಪುಡಿ ಹಚ್ಚಿ ಬಿಸಿನೀರ ಉಗ್ಬೇಕಾಗಿತ್ತು, ಓಡಾಡ್ಸಿ ಅಂದ್ರೆ ಗೊತ್ತಾಕಿತ್ತು. ಕೇವ ಇಂಥ ನೋಡೋಣ ಹೊಯ್ದಿನ ಡಬ್ಬಾಗುತ್ತೆ. ಹಾಂ ಇಂಥವೆಲ್ಲ ನಡೆದಿದ್ದಕ್ಕೆ ಪಾಪ ಹೆಚ್ಚಾಗೈತಿ. ಮಳೆ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕು? ಹೌದಿಲ್ಲ? ಆಗತ್ತ ಒಂದು ಎಲ್ಲಾರ ಒಂದು ಇಟ್ಟಿಟ್ಟಾರ ಪುಣ್ಯಗಳು ಇರ್ತಾವು, ಆಗತ್ತ ನೋಡೋಣ. ದೇವ್ರ ಮ್ಯಾಗ ಭಾರ ಹಾಕುದಪ್ಪ, ನೋಡೋಣ ಅಂತ ಏನೇನಾಗತ್ತ. ನೀ ಏನು ಅಂಜಕ್ಕೆ ಹೋಗ್ಬೇಡ. ಬೋರ್ ಹಾಕ್ಸಿದ್ರೆ ಈಗ ರೊಕ್ಕ ಬೇಕು, ಒಂದು 3-4 ಲಕ್ಷ ಬೇಕಾಗತ್ತ ಬೋರಿಗೆ. ಬೇಡ ನೋಡೋಣ, ದೇವ್ರದ ಸಂಗಮನಾಥ ಬಸವಣ್ಣ ಕಣ್ ತೆಗಿತಾರ. ಏನವ ಆಶೆ ಅಂತವ ಏನ ಕಣ್ ತೆಗಿತಾರ ಅನ್ನಕತ್ತಿಲ್ಲ. ಯಾರು ಕಣ್ ತೆಗಿತಾರ? ಮಲಮಕ್ಕನ ಬಾ ಬೇ ಈ ಕಡೆ ಬಾ ಕುಂದ್ರ ಬಾ. ಆಯ್ತಾಳಪ್ಪ, ಮಲಮಕ್ಕ ಬಂದ್ಲು. ಏನು ಮಾತಾಡ್ಕೊ ಕುಂದಿರ್ತೀರಿ? ಮಾತಾಡು, ನಾನು ಸ್ವಲ್ಪ ಬಿಟ್ಟು ಬರ್ತೀನಿ, ಒಂದಿಟ್ಟು ಚರ್ಗಿ ತೊಗೊಂಡು ಹೋಗಿ ಬರ್ತೀನಿ. ಚರ್ಗಿ ತಗೊಂಡು ಹೋಗಿ ಅಲ್ಲೇ ಹೊಂದಾಗ ಒಂದು ತಾಸನ ಕುಂದ್ರಬೇಡ್ರಿ. ಕಾಲು ಜೋಮ್ ತುಂಬಿ ಆ ಎಮ್ಮಿಗಿಮ್ಮಿ ಬಂದು ಹಿಂದೆ ನುಗ್ಗಿಸ್ಬೇಕು. ಅಲ್ಲಿ ತನಕ ಕುಂದಿರ್ತೀರಿ. ಏನ ಕೆದ್ರಕೋತೀರಿ ಏನು ಯಾರಿಗೆ ಗೊತ್ತು? ಜಲ್ದಿ ಬರ್ರಿ. ಹೋಗೋ ಮಾರಾಯ, ಆ ಮಲ್ಲಮ್ಮಕ್ಕನ ಮುಂದೆ ಏನು ಮರ್ಯಾದೆ ಕಳಿತಾಳೋ. ಏಯ್ ನಿನ್ನವನ ಸುಮ್ ತಿನ್ನಾಕತ್ತಿ ತಿನ್ನು, ಮುಂದೆ ಅದು ಇದು ಇಟ್ಕೊಂಡು ಏನಾರ ಮಾತಾಡ್ತಿ. ವಾಸನೆ ಬರಾಕತೈತಿ. ನಾ ಯಾರ ಮನ್ಯಾಗ ಇಂಥ ಪ್ರೀ ವಾಸನೆ ಬರಾಕತೈತಿ ಅಂತ ಅಂತೀನಿ. ಶಾಂತಿ ಹೊಡ ಮಡಿಯಲ್ಲ ನೀನು. ತಿನ್ಲೆ ಮಲಮಕ್ಕ ಇಷ್ಟ ಮಾಡಿದ್ದು ಒಳಗೇನಿಲ್ಲ. ಆದ್ರೆ ನಾನು ತಿಂದಿಟ್ಟಿನಿ, ಹೆಂಜಲ ಮಾಡೀನಿ. ಹೆಂಜಲದ ತಿಂತೀಯ? ಅಯ್ಯ ಅದೇನು ಹಾವಿನ ಹೆಂಜಲನ? ಇಲ್ಲಿ ಬಿಡು, ಮನುಷ್ಯರ್ದಲ್ಲ, ತಿಂತೀನಿ. ಅದಕ್ಕೇನಾಯ್ತು? ಮಲಮಕ್ಕ ತಪ್ಪು ತಿಳ್ಕೊಬೇಡ, ತಿನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವು ಪ್ರಮಾಣ ಮಾಡೇವೆ ನಿನಗೇನು ಕೊಡಂಗಿಲ್ಲ ಅಂತೇಳಿ. ನೀ ಏನಾರ ಈ ತಿಂದೆ ಅಂದ್ರೆ ನಾನು ಏನಕ್ಕಿನೇನು ಯಾರಿಗೆ ಗೊತ್ತು? ಬೇಡವಾ, ಮತ್ತೆ ಎಲ್ಲರಿಗೂ ಗೊತ್ತಾತಂದ್ರೆ ಯಾಕೆ? ಹೌದಿಲ್ಲ? ಬೇಡ ತಿನ್ನಕ್ಕೆ ಹೋಗ್ಬೇಡ ಮಲ್ಲಮ್ಮಕ್ಕ. ಅಯ್ಯ ಇವೆಲ್ಲ ಆಣಿ ಪ್ರಮಾಣ ಅದೊಂದು ಇದು ಅನ್ಲೇ ಏನು ಆಗಂಗಿಲ್ಲ. ಬಿಡು, ನಾ ಎಲ್ಲ ತಿಂತೀನಿ ಅಂತ. ನೀನು ಏನೋ ಕೆಲಸ ಇದ್ರೆ ನೋಡು, ನೀ ಇನ್ನೊಂದು ಮನ್ಯಾಗ ಇಟ್ಟಿರ್ಬೇಕಲ್ಲ, ಇಷ್ಟ ಹೆಂಗೆ ಮಾಡ್ತಿ? ಇನ್ನೊಂದು 5-6 ಮಾಡಿದ್ದೆ ಅಂದ್ರೆ ತಂದು ಕೊಡು. ಏನು ಆಗಂಗಿಲ್ಲ ಏನು ನಾನು ತಿಂದ್ರೆ ನಿಮ್ಮ ಮನೆಗೆ ಏನು ಕಡಿಮೆ ಆಗುತ್ತಾನ? ಇನ್ನೂ ಹೆಚ್ಚೋಕ್ಲಾಗುತ್ತೆ ನಾನು ನಿನ್ಗೆ ಒಳ್ಳೇದಲ್ಲ ಅಂತೇಳಿ ಹಾರೈಸಕ್ಕಿನಿ. ಇನ್ನೊಂದು ಹಾಕಿದ್ರು ತಗೊಂಬಾರ. ಇಟ್ಟು ಹೇಳಿದ್ರು ತಿಂತೀನಿ ಅಂತ ಹೇಳ್ತೈತಲ್ಲ ಏನು ನಾಚಿಗೆ ಬಿಟ್ಟು ಶಿವ. ಅಯ್ಯ ಶಾಂತು ಹಂಗೆ ಕಂತಿ ನೀನು ಮಾಡಿರ್ತಿ. ನಿನಗೆ ನೆನಪು ಹಾರೋದೊಂದು ಇದೈತಲ್ಲ ನೆನಪು ಹಾರಿ ಬಿಡ್ತೀನಿ, ನಿನಗೆ ಗೊತ್ತಿರಂಗಿಲ್ಲ. ಇನ್ನೊಂದು 5-6 ಏನಾರು ಇದ್ವು ಅಂದ್ರೆ ತೊಗೊಂಬಂದು ಕೊಡೆ. ಭಾಳ ದಿನ ಆಗೈತೆ ತಿಂದಿಲ್ಲ. ನಾನು ಮಾಡ್ಬೇಕಂತೀನಿ. ನಮ್ಮ ಅತ್ತೆ ಅದಲ್ಲ ಕೆಟ್ಟ ಲೆಕ್ಕ ಹಾಕ್ತಾಳ. ಎಣ್ಣಿಗೆ ಈಗನ ಲೆಕ್ಕ ಹಾಕ್ತಾಳೆ. ಬೇಡವ ಎಣ್ಣೆ ಖರ್ಚಾಗುತ್ತಂತ, ಹಂಗಾಗಿ ನಾನು ಮಾಡೇ ಇಲ್ವ. ಈ ಕಡೆ ಸರ್ಸ ತಿಂತೀನಿ. ಶಾಂತಿ ಒಡಾದ ತಾಟು ಸರ್ಸ್ಕೊಂಡು ಹೋದಿಲ್ಲ ಯಾಕೆ? ನಾನು ತಿನ್ಬಾರ್ದಂತಾನ? ಎಂತ ಗುಣ ಅದಾವೆ ನೀನು? ಅಯ್ಯ ಇಂಥ ಹೊಲಸು ಗುಣ ಅದಾವ ಅಂತೇಳಿ ಗೊತ್ತಿರ್ಲಿಲ್ಲ ಬಿಡವ ನನಗೆ. ಚಲೋ ಅಲ್ಲೇವ ನಿನಗೆ? ದೇವ್ರು ಇಟ್ಟಿರ್ತಾನೆ ಎಡಿ. ತಿನ್ನೋದು ವಸ್ತುನ ಸರ್ಸ್ಕೊಂಡು ಹೋದಿಲ್ಲ, ಮುಂದೆ ಐತೆ ನಿನಗೆ ಏನಕ್ಕೆ ಆಗೈತಿ ನಿನಗೆ? ಅದಕ್ಕೆ ಮನಿತನ ಬಂದು ಒಂದು ತಿನ್ನಾಕ ಕೊಡವ ಅಂತಂದ್ರೆ ಸರ್ಸ್ಕೊಂಡು ಬಾ, ನಮ್ಮ ಮನೆಗೆ ಹೇಳ್ತೀನಿ ಏನಾರ ಕೊಡು ಅಂತಂದು. ಅವಾಗ ಐತಿ ನಿಂದು. ಮಲ್ಲಮ್ಮಕ್ಕ ತಿಂದಿದ್ದನ ನಾವು ಯಾರಿಗೂ ಕೊಡಂಗಿಲ್ಲ. ಏನು ನಾ ಮಾಡಿದ್ದ ಒಂದು ಬಾಟ್ಲ ಇದ್ದು ಉದ್ದಿನ ಬೇಳೆ ಅಟ್ಟ ಹಾಕಿ ಮಾಡಿದ್ದೆ. ನೀವು ಎಲ್ಲರಿದು ತಿಂದು ಉಳ್ದಿದ್ದು ತಿಂತೀನಿ. ನಾವು ಹಂಗೆ ಕೊಡಂಗಿಲ್ಲ. ಏನು ನೀನು ಬೇಕಾದನವ ನನಗೆ ತಿಂದಿದ್ದು ಕೊಡಂಗಿಲ್ಲ. ಹೆಂಜಲದ್ದು ಬೇಕಂದ್ರೆ ಹೊರಗೆ ಹೋಗಿ ತಿನ್ನು. ಅಂಗಡಿಯಾಗ ಇರ್ತಾ ನೋಡು, ರೊಕ್ಕ ಕೊಟ್ಟು ತಿನ್ನು ಆಯ್ತಾ? ನೀ ನನಗೆ ದೇವ್ರು ಚಲೋದನ್ನ ಮಾಡ್ತಾನೆ. ನಾವೇನು ಯಾರಿಗೇನು ಕೆಟ್ಟದ ಮಾತೆ ಮಾಡಿಲ್ಲ. ನಿನ್ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನು? ಹೋಗು ನಮ್ಮ ಮನೆಗೆ ಬಂದು ನನಗ ಮತ್ತೆ ಶಾಪಿಸ್ತಾಳ. ಭಾಳ ಸಣಿಕಿದೆಯಾ? ಶಾಂತಿ ಬಾರಿ ಮಾತಾಡೋದು ಕಲ್ತಿ ಬಿಡ. ಹೆಂಜಲ್ದಿದ್ರೆ ಏನಾಯ್ತು? ನಾ ತಿಂತಿದ್ದಿಲ್ಲನ? ಒಳಗೆ ಸರ್ಸ್ಕೊಂಡಕ್ಕಿ. ಆಯ್ತಾಳವ, ಹಿಂಗೆ ಇರ್ಲಿ ಎದಕ್ಕರ ಬರ್ತಿ ನಾ ಮಾತಾಡ್ತೀನಿ. ನಮಗೆ ಹಿಂಗೆ ಇರುತ್ತೆ. ನೀ ಹೆಂಗಿರ್ತಿ ನೋಡು ಮೊದ್ಲು, ಅದನ್ನ ನೋಡು. ನನಗೆ ಗೊತ್ತೈತಿ ನೀ ಏನು ಹೇಳ್ಕೊಡ್ಬೇಡ ನನಗೆ ಹೆಂಗಿರ್ಬೇಕು ಅನ್ನೋದು. ಇದಕ್ಕಂತೂ ಒಟ್ಟ ಬುದ್ಧಿ ಬರಂಗಿಲ್ಲ ನೋಡು. ಇದು ಹಿಂಗೆ ಹೋಗೋದು ಗೊತ್ತೈತಿ ನನಗೆ. ಅದೊಂದು 4 ಅದಾವು ತಿಂತೀನಿ. ನೀನು ಊಸು ಕುಂತ್ಕೊಂಡು ತಿಂತಿದ್ಲು. ಹೆಂಜಲಾಗಿದ್ದನು ಬಿಡಾಕಲ್ಲ ಅನ್ನತ್ ನೋಡಿ. ಎಂತದ ಇವ ಗೌಡ್ರು ಗಟ್ಟಿ ಇನ್ನು ಇದ್ರ ಕೈಯಾಗ. ಪರ್ಸು ಹೊಂಟನ ಬಾರ್ಲಿ ಮಾತಾಡ್ಸುನ್ ಬಾ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಅಯ್ಯ
ಈಕಿ ಪೈವಿ ಅಲ್ಲ ಪ್ರೇಮನ ಮಗಳು ಆಕಿ ಜಿಪುಣ ಗೊಟ್ಟಿ ಹೆಂಜಲಗೈಲೆ ಕಾಗಿನ ಓಡಿಸ್ಲಾರ್ದಕ್ಕಿ ಮಲ್ಲನ ಮಗಳು ಡುಮ್ಮಿ ಡ್ರಮ್ಮು ಇವ್ರು ಯಾಕೆ ನನ್ನ ಮಗನ ಮುಂದೆ ನಿಂತಾರ ನೋಡು ನಿಂದರೆ ಇಲ್ಲೇ ನಿಂತು ಅಯ್ಯ ಇವ್ರು ಯಾಕೆ ಮುಂದೆ ನಿಂತ್ರಲ್ಲ ಸ್ವಲ್ಪ ಸೈಡ್ ಸರಿತೀರ ನಾ ಮನೆಗೆ ಹೊಂಟೀನಿ. ನೀವು ಹಾಡ ಭಾಳ ಚಂದ ಹಾಡಕತ್ತಿದ್ರಿ ಮೆಲ್ಲಗೆ ಹಾಡಕತ್ತಿದ್ರಿ ಆದ್ರೆ ಸ್ವಲ್ಪ ಸ್ವಲ್ಪ ಕೇಳಿಸ್ತು. ಸ್ವಲ್ಪ ಜೋರಾಗಿ ಹಾಡ್ರಲ್ಲ ನಾವು ಕೇಳ್ತೀವಿ. ಇಲ್ಲ ಒಬ್ಬನೇ ಹೊಂಟಿದ್ನಲ್ಲ ಟೈಮ್ ಪಾಸ್ ಆಗಲಿ ಅಂತಂದು ಹಾಗೆ ಹಾಡ್ಕೋತ ಹೊಂಟಿದ್ದೆ. ಥ್ಯಾಂಕ್ಸ್ ರೀ, ಚಂದಾಗಿ ಹಾಡ್ತೀನಿ ಅಂದಿದ್ದಕ್ಕೆ. ಪವಿತ್ರ ಅವರೇ ಸ್ವಲ್ಪ ಸೈಡ್ ಸರಿತೀರಾ, ಹೋಗ್ಬೇಕು ನಾನು ಮನೆಗೆ. ಪರ್ಸು, ನಾನು ನಿನ್ನ ಜೊತೆ ಮಾತಾಡಬೇಕು. ಇವತ್ತು ಸಿಕ್ಕಿ ಇಲ್ಲಿ ಯಾರೂ ಇಲ್ಲ, ನಮ್ಮ ಪವಿ ಬಿಟ್ರೆ ನಾನು ನಿಮ್ಗೇನೋ ಹೇಳಬೇಕು. ಹಾಂ, ನೀವು ನನಗೆ ಹೇಳ್ಬೇಕಾ? ಏನು ರೀ ಅದು? ಅದು ಅದು ಐತಲ್ಲ, ಅದು ನಿಮ್ಮದು ಫೋನ್ ನಂಬರ್ ಕೊಡ್ರಿ, ನಾ ಫೋನಾಗ ಹೇಳ್ತೀನಿ. ಮುಂದೆ ಹೇಳಕ್ಕೆ ನನಗೆ ನಾಚಿಗೆ ಬರಾಕತ್ತೈತಿ, ಅಂಜಿಕೆ ಬರಾಕತ್ತೈತಿ. ಏನೋ ನಾಚಿಗೆ ಬರಾಕತ್ತೈತಿ, ಅಂಜಿಕೆ ಬರಾಕತ್ತೈತಿ ಹೇಳಕ್ಕಂತಾಳಲ್ಲ, ಏನೈತಿ ಕಿನ ಮನಸ್ನ್ಯಾಗ? ಫೋನ್ ನಂಬರ್ ಕೇಳಕತ್ತಾಳ, ಏನಾರ ಐತೇನು? ಮತ್ತೆ ಬೇಡವಯ್ಯವ ಬೇಡ. ಈಕಿ ಏನಾರ ನಮ್ಮ ಮನೆಗೆ ಬಂದ್ಲ ಅಂದ್ರೆ ನಾನು ಉಪವಾಸನ ಸಾಯ್ಬೇಕಾಗತ್ತ. ಅವ್ರವ್ವ ಹೆಂಗೆ ಮಂದಿ ಮನೆಗೆ ಅಡ್ಡಾಡಿ ತಿಂತೈತಿ, ಇದು ಅಂಥದೈತಿ ನನಗೆ ಗೊತ್ತೈತಿ. ಅಯ್ಯವ್ವ ದೇವ್ರೇ, ಈಕೆನ ಮಾತ್ರ ನಮ್ಮ ಮನೆಗೆ ಕಳಿಸ್ಬೇಡಪ್ಪ ಯಪ್ಪ, ಕಳಿಸ್ಬೇಡ. ಯವ್ವ ನನ್ನ ಮಗ ಏನಂತಾನ ಏನು ಡುಮ್ಮಿ? ಬೇಡ, ನನ್ನ ಮಗ ಒಪ್ಕೊಳ್ಳಂಗಿಲ್ಲ ಗೊತ್ತೈತಿ. ಏನೋ ಐತೆ ಇಲ್ಲ ಯಾರಿಗೆ ಗೊತ್ತು, ಪಿರುತಿ ನಾ ಅನ್ನಕತ್ತೀನಿ. ಅಯ್ಯವ್ವ ಏನು ಹೇಳ್ತಾ ನೋಡು ನಿಂದ್ರಿ. ಫೋನ್ ನಂಬರ ನಿಮ್ಗೆ ಯಾಕೆ ಬೇಕು? ನನ್ನ ಫೋನ್ ನಂಬರ ಏನು ಹೇಳ್ಬೇಕಾಗೈತಿ ಇಲ್ಲೇ ಹೇಳ್ರಿ. ಫೋನ್ನಾಗ ಮಾತಾಡೋಷ್ಟು ನನಗೆ ಇದು ಇರಂಗಿಲ್ಲ, ಯಾಕಂದ್ರೆ ನಾನು ಅಲ್ಲಿ ಇಲ್ಲಿ ಇಂಟರ್ವ್ಯೂ ಕೊಡ್ಬೇಕಂತಂದು ನಾನು ಪ್ರಿಪೇರ್ ಆಗಕತ್ತೀನಿ. ನನಗೆ ಜಾಸ್ತಿ ನಾ ಫೋನಲ್ಲಿ ಇರಂಗಿಲ್ಲ. ಏನು ಹೇಳ್ಬೇಕಂತೀರಿ ಈಗ ಇಲ್ಲೇ ಹೇಳ್ರಿ. ಪವಿ, ಹೆಂಗೆ ಹೇಳ್ಬೇಕಲೇ? ನನಗೆ ಅಂಜಿಕೆ ಬರಕತ್ತೈತಿ, ಹೊಟ್ಯಾಗ ಏನೋ ಗುಡುಗುಡು ಗುಡುಗುಡು ಅಂದಂಗೆ ಆಗತೈತಿ. ನೀನ ಹೇಳಾಲೆ ಏನು? ನಾನು ಒಲ್ವಾ? ಬೇಕಂದ್ರೆ ಹೇಳು, ಒಲ್ಲೆ ಅಂದ್ರೆ ಬಿಡು, ನಾ ಹೊಕ್ಕಿ ನೋಡು. ನಾ ಹೋಗಲ್ರಿ ಅಂದ್ರೆ ಪರ್ಸು, ನೀವು ಹೋಗಬೇಡ. ಅದು ಏನಂದ್ರೆ ಫೋನ್ ನಂಬರ್ ಕೊಡು, ನೀವು ಫೋನ್ ಮಾತಾಡ್ಲಿಕ್ಕೂ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡ್ತೀನಿ, ಪ್ಲೀಸ್ ಕೊಡು. ಹಂಗೆ ಅನ್ನಕ್ಕೆ ಹೋಗಬೇಡ, ನಾನು ಅರ್ಥ ಮಾಡ್ಕೊ. ಇಷ್ಟೆಲ್ಲ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಅಂದ್ರೆ ನಿಮ್ಗೇನೋ ಅನಿಸಾಕತ್ತಿಲ್ಲನ? ಎದಕ್ಕೆ ಕೇಳ್ತಿರ್ಬೇಕಂತ ಹೇಳಿ. ನೋಡ್ರಿ, ನಮ್ಗೆ ಅನ್ಸೋದು ಪನ್ಸೋದು ನಮಗೇನು ಅನ್ಸಂಗಿಲ್ಲ. ಯಾಕೆ ಹೇಳ್ರಿ? ಯಾಕಂದ್ರೆ ನನಗೆ ಎಲ್ಲಿ ಕೆಲಸ ಸಿಗಾಕತ್ತಿಲ್ಲ, ನಾ ಅದ ಟೆನ್ಷನ್ ಒಳಗದೀನಿ. ಈಗ ನಿಮ್ಮ ಮನಸ್ಸಿನಾಗ ಏನೈತೆ ಅಂತೇಳಿ ನಾ ಯಾವಾಗ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋತ ಕುಂದ್ರಲಿ? ಹೌದಿಲ್ರಿ? ಏನು ಹೇಳೋದಿದ್ರೆ ಎದುರುಗಡೆ ಹೇಳ್ರಿ. ನನಗೆ ಈ ಎಲ್ಲ ಮೆಸೇಜ್ ಓದ್ಕೋತ ಕುಂದ್ರೋದು ಅದು ನಮ್ಮ ಕಡೆಯಿಂದ ಆಗಂಗಿಲ್ಲ. ಅಷ್ಟಕ್ಕೂ ನಾನು ನೆಟ್ಟು ಜಾಸ್ತಿ ಆನ್ ಮಾಡಿಟ್ಟಿರಂಗಿಲ್ಲ, ಇಲ್ಲಿ ನೆಟ್ವರ್ಕ್ನೂ ಜಾಸ್ತಿ ಬರೋಂಗಿಲ್ಲ. ಏನು ಹೇಳಿದ್ರೆ ಹೇಳ್ರಿ. ಪವಿತ್ರ ಅವರೇ, ಅವ್ರಿಗೆ ಅಂಜಿಕೆ ಬರತೈತೆ ಅಂತ ಏನು ಹೇಳ್ಬೇಕನ್ನೋದು ನೀವರ ಹೇಳ್ರಿ. ಏನು ಹೇಳ್ಬೇಕಂತ ನಂತರ ಇವರು ನನಗೆ ಗೊತ್ತಿಲ್ಲ ಆಕೆ ಏನು ಹೇಳ್ಬೇಕನ್ನಕತ್ತಾಳ ಅನ್ನೋದು. ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಕತ್ತಿಯಲ್ಲ, ಗೊತ್ತಿದ್ರೂ ಈ ಥರ ಗೊತ್ತಿಲ್ಲ ಅಂತ ಹೇಳೋದು ತಪ್ಪು ಹೌದಿಲ್ಲ? ಪ್ಲೀಸ್ ಹೇಳಾಲೆ. ನಾ ಹೆಂಗೆ ಹೇಳಿ? ನೀ ಲವ್ ಮಾಡೋದನ್ನ ನಾ ಹೋಗಿ ಹೇಳೆ ಅಲ್ವಾ? ಬೇಕಂದ್ರೆ ಹೇಳ್ಕೋ, ಸಾಕನ್ಬಿಡು, ನಾ ಹೊಕ್ಕಿ ನೋಡು. ಅದು ಅದು ನಾ ಹೇಳಿದ್ರೆ ನೀವು ಒಪ್ಕೋಬೇಕು. ಮೊದಲು ಏನಂತ ಹೇಳ್ರಿ, ಆಮೇಲೆ ಒಪ್ಕೊಳ್ಳೋದು ಬಿಡೋದು. ಅದು ಅದು ಏನಂದ್ರೆ ನನಗೆ ಹೇಳಕ್ಕೆ ಅಂಜಿಕೆ ಬರತ್ತೈತ್ರಿ. ಹೆಂಗೆ ಹೇಳಿ? ಅದು ಅದು ನಿಮಗೆ ಅಂಜಿಕೆ ಬಂದ್ರೆ ನಾಳೆಗೆ ಹೇಳ್ರಿ. ನಾ ಹೋಗ್ತೀನಿ ರೀ, ನನಗೆ ಗೊತ್ತಾಗುತ್ತೆ. ಪವಿ, ಇವತ್ತೆಲ್ಲ ಹೇಳ್ಬಿಡ್ಬೇಕು ಅನಿಸ್ತು. ಯಾಕಂದ್ರೆ ಇವತ್ತು ಸಿಕ್ಕಿದ್ದ ಒಬ್ಬನೇ, ನಾವು ಏನು ಕೇಳಿ ಇಲ್ಲಲ್ಲೇ ಹಂಗೆ ಹೋದ. ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲಂತೀಯ? ಯಾವಾಗರವ ನಾನು ನೋಡ್ತಿರ್ತಾನೆ, ನಗ್ತಿರ್ತಾನೆ. ಆದ್ರೆ ಇವತ್ತೇನು ನಿಂತು ನನ್ನ ಮಾತ ಕೇಳಿಲ್ಲಲೇ, ಮನಸ್ಸಿಗೆ ಭಾಳ ಬೇಜಾರಾಗ್ತೈತಿ. ನೀನು ಹೇಳಂದ್ರೆ ನೀನು ಹೇಳಿಲ್ಲ, ಅಡ್ಬಿಟ್ಟಕ್ಕೆ. ನಾನು ಮತ್ತೆ ಯಾವಾಗ ಸಿಗ್ತಾನವ? ಫೋನ್ ನಂಬರ್ ಕೊಡು ಅಂದ್ರೆ ಕೊಡಲಿಲ್ಲ. ಭಾಳ ಬೇಜಾರಾಗತ್ತೈತ್ಲೇ ನನಗೆ. ಎಲ್ಲ ನಿನ್ನಿಂದ ಆಗಿದ್ದು. ನೀ ಹೇಳಿದ್ರಿ ಏನು ಗಂಟು ಹೋಗಿತ್ತು ನಿಂದು? ಯವ್ವ ಯವ್ವ ಯವ್ವ
ಈಕಿನ ಮಾತ್ರ ನಮ್ಮ ಮನೆಗೆ ಸಸಿಯಾಗಿ ಕಳಿಸ್ಬೇಡಪ್ಪ ಯಪ್ಪ, ಕಳಿಸ್ಬೇಡ. ನನ್ನ ಮಗಗೆ ನಾನು ಈಗ ಹೇಳ್ತೀನವ, ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲ ಅಂದ್ರೆ ಯಪ್ಪ ಯಾರ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದು ಹೇಳಿದ್ರ ಮಾಡ್ಬೇಡಪ್ಪ ಯಪ್ಪ, ಚಲೋ ಇಲ್ಲ. ಜನ ಪ್ರಪಂಚ ಚಲೋ ಇಲ್ಲಪ್ಪ. ನಿನಗೆ ಎಲ್ಲರೂ ಚಲೋ ಹುಡುಗಿ ನೋಡಿ ಲಗ್ನ ಮಾಡ್ತೀನಪ್ಪ. ಈ ಪಿರುತಿಗೆ ಅಂತ ಹೋಗ್ಬೇಡಪ್ಪ ಯಪ್ಪ. ನಿಮ್ಮಪ್ಪ ಕುಡ್ದು 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 ಅಲ್ಲಿ ಇಲ್ಲಿ ಬೀಳ್ತಾನ. ನೀನಾರ ಚಂದಾಗ ದುಡಿದು ತಂದು ಹಾಕಪ್ಪ ಅಂತ ಹೇಳ್ತೀನಿ. ಏವ್ವಾ ಎಂತದ ಯವ್ವ, ಹಾದಿಗೆ ಹೋಗು ಮಾರಿನ ಎಳೆದು ಮೈಮೇ ಹಾಕೊಂಡಂಗೆ ಆಗತ್ತವ ಯವ್ವ. ಇದಕ್ಕೆ ಏನಾರ ನಮ್ಮ ಮನೆಗೆ ಬಂದಂದ್ರೆ ಬ್ಯಾಡಪೋ ಯಪ್ಪ. ಈಗ ನನಗೆ ಗೊತ್ತಾಗಿದ್ದು ಚಲೋ ಆತು ನೋಡು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.